ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಟಿ ವಿ ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಮಧ್ಯಾಹ್ನ ಅನ್ನ ಸಾಂಬಾರು ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡೆ. ಸೊ ಅದು ಪಾಸಿಟಿವ್ ಬಂದಿದೆಯಾ ನೆಗೆಟಿವ್ ಬಂದಿದೆಯಾ ಅಂತೆಲ್ಲ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರಾದರೂ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ಗೆ ಹೋಗೋಣ. ಇವತ್ತು ಬೆಳಗ್ಗೆ ಟಿಫನ್ನು ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್. ನಾನು ಕೂಡ ಇವಾಗ ಚಿತ್ರಾನ್ನ ತಿಂದ್ಕೊಂಡು ಒಂದು 11 ಗಂಟೆಗಾಗೆ ನಾನು ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಟಿ ವಿ ಶೋಕೇಸು ತುಂಬಾ ಇದ್ರಲ್ಲಿ ಕಾಣ್ತಾಯಿತ್ತು. ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನನಗೆ ಇನ್ನೂ 20ಕ್ಕೆ ಆಗಬೇಕಾಗಿದ್ದು ಡೇಟು ಇನ್ನೂ ಆಗೇ ಇರಲಿಲ್ಲ. ನನಗೆ PCOD ಪ್ರಾಬ್ಲಮ್ಮ, ಪ್ರೆಗ್ನೆನ್ಸಿ ಏನಾದರೂ ಆಗಿದೆ ಏನು ಅನ್ನೋದು ಒಂದು ಕನ್ಫ್ಯೂಷನ್ ಇತ್ತು. ಸೊ ಅದಕ್ಕೆ ನಾನು ಪ್ರೆಗ್ನೆನ್ಸಿ ಟೆಸ್ಟು ಮಾಡಿಕೊಂಡೆ. ಸೊ ಏನು ಬಂತು ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು 6:30ಗೆ ಹಾಗೆ ಎದ್ದೆ. ಸೊ ಅಲ್ಲಿ ಆವಾಗ ಯೂರಿನ್ ಟೆಸ್ಟ್ ಮಾಡಿದೆ. ಸೊ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹೋಗ್ತೀವಲ್ಲ ಯೂರಿನ್ಗೆ, ಸೊ ಆವಾಗೇ ಟೆಸ್ಟ್ ಮಾಡಿದ್ರೆ ಆವಾಗಲೇ ಕ್ಲೀನಾಗಿ ನಮಗೆ ಗೊತ್ತಾಗೋದು. ಸೊ ನಾನು ಆವಾಗೇ ಟೆಸ್ಟ್ ಮಾಡಿದೆ. ಸೊ ಏನು ಬಂದಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ನನಗೆ ನೆಗೆಟಿವ್ ಬಂತು. ಸೊ ಸ್ವಲ್ಪ ಬೇಜಾರಾಯಿತು. ಯಾಕಂತಂದರೆ ಯಾವಾಗಲೇ ಆಗಲಿ ತಾಯಿ ಆಗ್ತಾಯಿದ್ದೀನಿ ಅಂದಾಗ ಆಗೋಂಥ ಖುಷಿ ನೆಗೆಟಿವ್ ಬಂದಾಗ ಇರೋದಿಲ್ಲ. ಸೊ ಇರಲಿ, ಆದರೂ ಕೂಡ ಅಷ್ಟೊಂದೇನು ಬೇಜಾರಿಲ್ಲ. ಯಾಕಂದರೆ ನಾವು ಇನ್ನೂ ಕೆಲವು ತಿಂಗಳುಗಳೆಲ್ಲ ಬೇಡ, ಇಷ್ಟು ಬೇಗ ಇನ್ನೊಂದು ಮಗು ಅಂತ ಅಂದ್ಕೊಂಡಿದ್ವಿ. ಸೊ ನೋ ಪ್ರಾಬ್ಲಮ್. ಬಟ್ ನನಗೆ PCOD ಇದೆಯಾ ಏನೋ ಅಂತ ಡೌಟ್ ಆಗ್ತಾಯಿದೆ. ಈ ಸರಿ ಏನಾದರೂ ಆಗಲಿಲ್ಲ ಅಂತಂದರೆ PCOD ಪ್ರಾಬ್ಲಮ್ ಇರ್ಬೋದು. ಸೊ ಅದು ತುಂಬ ಒಳ್ಳೆಯದಲ್ಲ ಫ್ರೆಂಡ್ಸ್, ಈ ಥರ ಯಾವಾಗಲೂ ಪೀರಿಯಡ್ಸ್ ಮಿಸ್ ಆಗೋದು. ಸೊ ನಾನು ಅದಕ್ಕೆ ಡಯಟ್ ಶುರು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಆನ್ಲೈನಲ್ಲಿ ನಾನು ಕೆಲವು ಸ್ಟಿಕ್ಕರ್ಸು ಆರ್ಡ್ರ್ ಮಾಡಿದೆ. ಇದು ನನ್ನ ಹಸ್ಬೆಂಡೇ ಆರ್ಡ್ರ್ ಮಾಡಿದ್ದು, ಚೆನ್ನಾಗಿದೆ. ಸೊ ನಾನು ಹಾಕೋಣ ಅಂದ್ಕೊಂಡಿದ್ದೀನಿ. ಬಟ್ ಈ ಟ್ರೀದಿದೆ ನೋಡಿ, ಅಷ್ಟು ಲುಕ್ಕಾಗಿ ಇದೇನಿಲ್ಲ. ಸೊ ನಾನು ಫಸ್ಟು ಎಲ್ಲಿ ಹಾಕೋಣ ಏನು ಅಂತೆಲ್ಲ ನೋಡ್ತಾಯಿದ್ದೀನಿ. ಸೊ ಸ್ಟಿಕ್ಕರೆಲ್ಲ ನಾನೊಬ್ಬಳೇ ಅಂಟಿಸ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಇನ್ನೊಬ್ಬರು ಬೇಕೇ ಬೇಕು. ಇನ್ನೊಬ್ಬರು ಇಲ್ಲದೆ ಸ್ಟಿಕ್ಕರ್ ಅಂಟಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದರೆ ಸರಿಗೆ ಕೂತ್ಕೊಳ್ಳಲ್ಲ, ಇಲ್ಲ ಗಾಳಿ ಬಂದುಬಿಡುತ್ತೆ. ಸೊ ನಾನು ಅದಕ್ಕೆ ಬೇಗ ನಿಧಾನಕ್ಕೆ ಅಂಟಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಕರೆಕ್ಟಾಗಿ ಗೋಡೆಗೆ ಮೆತ್ಸೋಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ಆಮೇಲೆ ಬೇಗ ಅಂಟಿಸ್ಬಿಡ್ತೀನಿ, ಇಲ್ಲಾಂದರೆ ಗಾಳಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಇದು ಹೇಗೆ ಬಂದಿದೆ ಅಂತೆಲ್ಲ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಯಾಕಂದರೆ ನಾನು ಇಲ್ಲಿ ಕಂಪ್ಲೀಟ್ ಮಾಡಲಿಲ್ಲ. ನೆಕ್ಸ್ಟು ನಾನು ಅಡುಗೆ ಮಾಡೋಕ್ಕೆ ಹೊರಟೋದೆ. ಅದಕ್ಕೆ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇನ್ನೂ ಜಾಸ್ತಿನೇ ಕೆಲಸಗಳಿದ್ವು ಫ್ರೆಂಡ್ಸ್. ಅದಕ್ಕೆ ನಾನು ಇದೊಂದೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಿಲ್ಲ. ಸೊ ನಾನು ಟಿ ವಿ ಶೋಕೇಸ್ ಎಲ್ಲ ರೆಡಿ ಮಾಡಿರೋದೇ ಇಷ್ಟೊತ್ತವರೆಗೂ ಆಗಿಬಿಡ್ತು. ಸೊ ಹೇಗೆ ರೆಡಿ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ಸ್ಟಿಕ್ಕರ್ ನೋಡಿ, ಅರ್ಧಂಬರ್ಧ ಫಿನಿಷ್ ಮಾಡಿದ್ದೀನಿ. ಅದು ಚೆನ್ನಾಗಿ ಕಾಣಿಸೋಷ್ಟು ಲುಕ್ಕು ಇದಿಲ್ಲ, ಅಂದರೆ ಕಲರ್ ಚೆನ್ನಾಗಿ ಬಂದಿಲ್ಲ ಅಷ್ಟೇ. ಈಗ ಕಾಳುಗಳು ಬೇಯಿಸಿದ್ರು, ನಮ್ಮ ಅಪ್ಪನೇ ಬೇಯಿಸಿದ್ದಾರೆ. ಈರುಳ್ಳಿ ಕೂಡ ಹಾಕಿ ಬೇಯಿಸಿಬಿಟ್ಟಿದ್ದಾರೆ. ಸೊ ಅಡುಗೆ ಯಾರಾದರೂ ಒಬ್ಬರು ಮಾಡೋದು ಬೆಸ್ಟು. ಸೊ ಇದಕ್ಕೆ ಈರುಳ್ಳಿ ಹಾಕಿರೋದಕ್ಕೆ ನೋಡಿ ಫುಲ್ಲು ಮೆತ್ತಗಾಗಿ ಒಂದು ರೌಂಡ್ ಕಲಸೋ ಅಷ್ಟೊತ್ತಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದೋಗಿತ್ತು, ಎಲ್ಲ ಮಿಕ್ಸ್ ಆಗೋಯಿತು. ಸೊ ಕೈಗಂತೂ ಏನೂ ಸಿಗಲಿಲ್ಲ ಈರುಳ್ಳಿ. ಸೊ ಬರೀ ಕಾಳುಗಳು ಮಾತ್ರ ಬೇಯಿಸಬೇಕಾಗಿತ್ತು. ನಾನು ಸರಿ ಇವಾಗ ಮತ್ತೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಹಾಕಿ ಪಲ್ಯ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕಡಲೆಕಾಳು ಪಲ್ಯ ಮತ್ತು ಕಡಲೆಕಾಳು ಬಸ್ಸಾರು ಥರ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಫ್ರೆಂಡ್ಸ್, ಕಮೆಂಟಲ್ಲಿ ಒಬ್ಬರು ಕೇಳಿದ್ರಿ, ಇನ್ನೂ ಎದೆ ಹಾಲು ಬಿಡಿಸಿಲ್ವಾ ಪಾಪಗೆ, ಎದೆ ಹಾಲು ಬಿಡಿಸಿದ್ರಾ ಇಲ್ವಾ ಅಂತ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿದ್ರಲ್ಲ. ಸೊ ನಾನು ಇನ್ನೂ ಪಾಪಗೆ ಎದೆ ಹಾಲು ಬಿಡಿಸಿಲ್ಲ. ಅವಳಿಗೆ ಎದೆ ಹಾಲು ಬಿಡಿಸ್ಬೇಕಂತಂದರೆ ನೈಟೆಲ್ಲ ಅವಳ ಜೊತೆ ಇದ್ದು ಒಬ್ಬರು ನೋಡ್ಕೊಳ್ಳೋರು ಇರಬೇಕು. ಬಟ್ ಆ ಥರ ಯಾರೂ ಇವಾಗ ಆಗ್ತಾಯಿಲ್ಲ. ಅವಳು ಯಾರ ಜೊತೆನೂ ಇರ್ತಾಯಿಲ್ಲ. ನೈಟ್ ಎದ್ದು ಕುತ್ಕೊಂಡು ಹತ್ಕೊಂಡ್ಬಿಡ್ತಾಳೆ. ನಾನು ಎತ್ಕೊಂಡು ಹಾಲು ಕುಡಿಸೋವರೆಗೂ ಅವಳು ಮಲಗಲ್ಲ. ಸೊ ಈ ಪ್ರಾಬ್ಲಮ್ ಇರೋದ್ರಿಂದ ನೈಟು ನಾನು ಎದೆ ಹಾಲು ಬಿಡ್ಸೋಕ್ಕೆ ಆಗ್ತಾಯಿಲ್ಲ. ಮಾರ್ನಿಂಗು ಏನು ಮಾಡ್ತೀನಿ ಅಂದರೆ, ಅವಳಿಗೆ ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ಇನ್ನೇನು ಅವಳು ಮಲಗ್ತಾಳೆ ಅನ್ನುವಾಗ ಒಂಚೂರು ಹಾಲು ಕುಡಿಸಿ ಮಲಗಿಸ್ಬಿಡ್ತೀನಿ. ಫೀಡಿಂಗ್ ಬಾಟ್ಲಲ್ಲಿ ನಾನು ಒಂಚೂರು ಹಾಲು ಕೊಡ್ತಾಯಿದ್ದೀನಿ. ಅವಳು
ಕುಡಿತಾ ಇದ್ದಾಳೆ. ಅದಾದ್ಮೇಲೆ ನಾವು ಏನೇ ಮಾಡ್ತೀವಲ್ಲ, ಒಂದು ಸ್ವಲ್ಪ ಅನ್ನ ಆಗಲಿ, ದೋಸೆ ಆಗಲಿ, ಚಪಾತಿ ಆಗಲಿ, ಇಡ್ಲಿ ಆಗಲಿ, ಅವೆಲ್ಲ ಅವಳು ತಿಂತಾಳೆ. ಆದರೆ ಖಾರ ಕಡಿಮೆ ಇರಬೇಕು. ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಮಾಡಿನೇ ಅವಳಿಗೂ ಕೊಡೋದು. ಒಂದೊಂದು ಸರಿ ನಾನು ಉಪ್ಪಿಟ್ಟು ಅವೆಲ್ಲ ಮಾಡಿದಾಗ ಅವಳಿಗೆ ಸಪ್ರೇಟಾಗಿ ಒಗ್ಗರಣೆ ಮಾಡಿಬಿಡ್ತೀನಿ. ಈಗ ನಾನು ಕಾಳುಗಳು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಕಾಳುಗಳು ಮತ್ತು ಈರುಳ್ಳಿ, ಆಮೇಲೆ ಖಾರದ ಪುಡಿ, ಮತ್ತು ನಾವು ಗೃಹಪ್ರವೇಶ ಮಾಡಿದ್ವಲ್ಲ ಆವಾಗ ತೆಂಗಿನಕಾಯಿ ತುರಿದಿದ್ರು ಮಿಷಿನಲ್ಲಿ. ಸೊ ಅದಿದೆ ನೋಡಿ ಕಾಯಿದು, ಇದು ಒಣ ಕೊಬ್ಬರಿ ಅದು ತುರಿದಿರೋದು. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಬೇಕು. ಸೊ ರುಬ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ನಡುವೆ ದಿನ ವೀಡಿಯೋಸ್ ಹಾಕ್ತಾಯಿದ್ರು, ವ್ಯೂಸ್ ಕಡಿಮೆ ಆಗ್ತಾಯಿದೆ, ಲೈಕ್ಸು ಕಮೆಂಟು ಎಲ್ಲ ಕಮ್ಮಿ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ನಿಮಗೆ ವೀಡಿಯೋ ಇಷ್ಟ ಆಗ್ತಾಯಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ವೀಡಿಯೋ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡ್ತಾಯಿಲ್ಲ. ನೀವು ಲೈಕ್ ಮಾಡಿದ್ರೇ ನನಗೂ ಗೊತ್ತಾಗೋದು ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಏನೇ ಕೇಳೋದಿದ್ರು ಕಮೆಂಟಲ್ಲಿ ಕೇಳಿ, ನನಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹಾಗೆ ನನಗೆ ಅಂತಲ್ಲ, ಈಗ ತುಂಬ ಜನಕ್ಕೂ ಕೂಡ ಅಷ್ಟೇ, ನಾನು ನೋಡ್ತಾ ಇದ್ದೀನಲ್ಲ ಬೇರೆ ಯೂಟ್ಯೂಬಲ್ಲಿ ವೀಡಿಯೋಸ್ಗೆ, ಅವ್ರಿಗೂ ಅಷ್ಟೇ ಒಂದು ಸ್ವಲ್ಪ ಕಡಿಮೆ ಆಗ್ತಾಯಿದೆ ವ್ಯೂಸು. ಅಂದರೆ ಇವಾಗ ಚೆನ್ನಾಗಿ ಒಂದು ಯಾವುದಾದ್ರೂ ವಿಡಿಯೋ ವೈರಲ್ ಆಗಿ ವ್ಯೂಸ್ ಬರ್ದಿರೋಂತಹ ಚಾನಲ್ಸ್ಗೆ ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ಬಟ್ ತುಂಬ ದಿನಗಳಿಂದ ಮಾಡ್ಕೊಂಡು ಬಂದಿರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಒಂದು ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಬರ್ತಾ ಇದ್ದಾವೆ. ಸೊ ಹಾಗೆ ನನಗೂ ಕೂಡ ವ್ಯೂಸ್ ಎಲ್ಲ ಕಡಿಮೆ ಆಗಿದೆ. ಫ್ರೆಂಡ್ಸು, ಮುಂದಕ್ಕೆ ನಾನು ಇನ್ನೂ ಎಷ್ಟೊಂದು ವಿಷಯಗಳಿದ್ದಾವೆ. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ದಯವಿಟ್ಟು ಲಾಗ್ ನೋಡ್ತಾ ಇರಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸು. ತುಂಬಾ ಈ ನಡುವೆ ನನಗೆ ಯಾರೂ ಸಪೋರ್ಟೇ ಮಾಡ್ತಾಯಿಲ್ಲ ಹೇಳ್ಬೇಕಂತಂದರೆ. ನನ್ನ ಫ್ಯಾಮ್ಲಿಯಲ್ಲೂ ಸಪೋರ್ಟ್ ಇಲ್ಲ. ಯಾಕೆ ಅಂತಂದರೆ ವ್ಯೂಸ್ ಬರ್ತಾಯಿಲ್ಲ ಅಂತ. ನಾನು ಕಷ್ಟಪಡ್ತಾಯಿದ್ದೀನಿ, ಬಟ್ ನಾನು ಪಡ್ತಿರೋ ಕಷ್ಟಕ್ಕೆ ವ್ಯೂಸ್ ಏನೂ ಬರ್ತಾಯಿಲ್ಲ, ಯೂಟ್ಯೂಬಲ್ಲಿ ಏನೂ ರೀಚ್ ಆಗ್ತಾಯಿಲ್ಲ ಅಂತ ನನ್ನ ಸ್ವಂತದವರೇ, ಅಂದರೆ ನಮ್ಮವರೇ ಯೂಟ್ಯೂಬೇ ಬೇಡ, ಇನ್ನು ವ್ಯೂಸ್ ಬರ್ತಿಲ್ಲ, ಏನು ಬರ್ತಿಲ್ಲ, ಆರಾಮಾಗಿರು, ಏನಕ್ಕೆ ಇವೆಲ್ಲ ಬೇಕು, ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ನನಗೆ ಯೂಟ್ಯೂಬ್ ಪೇಮೆಂಟ್ ತೊಗೊಬೇಕು ಅಂತ. ಸೊ ಅದೊಂದು ಯೂಟ್ಯೂಬ್ ಪೇಮೆಂಟ್ ತೊಗೊಂಡ್ರೆ ನನಗೆ ಒಂಥರ ಖುಷಿ ಇರುತ್ತೆ. ಫ್ರೆಂಡ್ಸ್, ಇವಾಗ ನಾನು ಟಿ ವಿ ಶೋಕೇಸಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ಲ, ರೆಡಿ ನೋಡಿ ಇವಾಗ ಹೆಂಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನೇನು ಜಾಸ್ತಿ ಏನೋ ಚೆನ್ನಾಗಿ ಆರ್ಗನೈಸ್ ಮಾಡಿಲ್ಲ, ಇರೋದ್ರಲ್ಲಿ ಒಂದು ಸ್ವಲ್ಪ ಈ ಲುಕ್ಕಲ್ಲಿ ಆರ್ಗನೈಸ್ ಮಾಡಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಡೀಟೇಲಾಗಿ ಕ್ಲೀನಾಗಿ ನಾನು ಚೆನ್ನಾಗಿ ರೆಡಿ ಮಾಡಿ ಆದಮೇಲೆ ಮತ್ತೆ ವೀಡಿಯೋಸ್ ಮಾಡ್ತೀನಿ. ಸೊ ಇದು ಕೀ ಚೈನು ಪಾಪುಗೆ ಅಂತ ತೊಗೊಂಡಿರೋದು, ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಲ್ಲಿ ಹಾಕಿದ್ದೀನಿ. ಇವಾಗ ಸಾಯಂಕಾಲ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ಮಗಳು ಎದ್ದೊಳಿದ್ಲು. ಅವಳು ಎದ್ದಿದ ತಕ್ಷಣ ಎತ್ಕೊತ ಒಂದೇ ಸಮ ಆಟ ಮಾಡ್ತಾಯಿದ್ಲು. ಇವಾಗ ಅವಳಿಗೇನಾದರೂ ತಿನ್ನೋಕೆ ಕೊಡೋಣ ಅಂತ ಹಣ್ಣು ಹಚ್ತಾ ಇದ್ದೀವಿ. ಬೇಕಾದೋ ಹಚ್ಕೊಡ್ಬೇಕಾ? ತಿಂತೀಯಾ? ಸರಿ, ಹಚ್ಕೊಟ್ಟೆ. ತಾತ ಹಚ್ತಾ ಇದ್ದಾರೆ ಹಣ್ಣು. ತಾತ ಹಣ್ಣು ಹಚ್ಕೊಡ್ತಾ ಇದ್ದಾರೆ, ಕೊಡ್ತಾರೆ ಇರು. ಕೆಂಪಿಲ್ಲ, ನೆನ್ನೆನೂ ಹಿಂಗೆ ಐತಲ್ಲ, ಬಟ್ ಸ್ವೀಟ್ ಆಗಿರುತ್ತೆ, ಮೋಸ ನೋಡೋಣ. ಅದು ಸ್ವೀಟ್ ಆಗಿತ್ತು, ಇದು ಹೆಂಗಿರುತ್ತೋ ಯಾರಿಗೆ ಗೊತ್ತಪ್ಪೋ. ಬಿಡು ಅಪ್ಪ, ಹಣ್ಣು ಹಚ್ತಾ ಇದ್ದಾರೆ ಇರು. ಬಾ, ನಾನು ಎತ್ಕೊತೀನಿ ಬಾ. ನಾನು ಎತ್ಕೊತೀನಿ ಬಾ. ಕೊಡ್ತಾ ಇದ್ದಾರೆ ನಿನಗೆ, ಫಸ್ಟು ನಿನಗೆ ಒಂಚೂರು ಎತ್ಕೊಳ್ಳಿ. ಬಾರೆ, ನಾನು ಎತ್ಕೊತೀನಿ. ಇವಳಿಗೆ ಹೆಂಗೆ ಗೊತ್ತಪ್ಪ, ಯಾರು ಕೆಲಸ ಮಾಡ್ತಿರ್ತಾರ ಅವ್ರ ಹತ್ರನೇ ಹೋಗಿ ತಗೋ ಹಣ್ಣು ತಗೋ, ಎತ್ಕೊಂಡ್ಬಿಡಪ್ಪ. ಹಣ್ಣು ತಗೊಂಬನ್ನಿ ಬುಜ್ಜಿ, ತಗೊಂಡು ತಿನ್ನು. ಅವಳಿಗೆ ಎತ್ಕೊಬೇಕು. ಆಮೇಲೆ ಹೆಚ್ಚ್ತೀನಿ. ಬಾ, ತಿಂತೀಯಾ? ಹೆಚ್ಕೊಳ್ಳ ನೋಡು, ಕೂದಲೆಲ್ಲ ಹೆಂಗೆ ಮಾಡ್ಕೊಂಡಿದ್ಯಾ ನೋಡು. ಕ್ಲೀನಾಗಿ ತಿಂತೀಯಾ? ಹಣ್ಣು ತಿನ್ನು, ಹಣ್ಣು ತಿನ್ಮ. ಬೀಜ ಹೋಗ್ಬಿಡ್ಬೇಕು. ತಿನ್ನೆ, ಏನೂ ತಿನ್ನಲ್ಲ ಅಂತಾಳು ಅವಳು. ನೋಡಿ, ನಾನು ತಿಂತೀನಿ. ನೋಡಿ, ನಾನು ತಿನ್ನಲ್ಲ.
ಹ. ಐ ತಿನ್ನು. ತಗೋ ನೀನೇ ತಗೋ. ಹೋಗು, ನಾವೇ ಖಾಲಿ ಮಾಡ್ತೀವಿ. ನಿಂಗೆಲ್ಲ ಹೋಗು, ನಿಂಗೆಲ್ಲ ಹೋಗು. ನಿಂಗೆ ಬೇರೆ ಕೊಳ್ಳ. ನೋಡು, ನಾನು ತಿಂತಾ ಇದ್ದೀನಿ. ನಾನು ತಿಂತಾ ಇದ್ದೀನಿ. ನೀನು ತಿನ್ನು. ನೋಡು, ನಾನು ತಿಂತಾ ಇದ್ದೀನಿ. ಅಜ್ಜಿಗೂ ಎಷ್ಟು ಕೊಡ್ತೀನಿ, ತಿನ್ನು. ತಿನ್ನಮ್ಮ. ಕಾಯಿ ಇದು ಇನ್ನೂ ಇಲ್ಲ, ಈ ಗಿಡಕ್ಕೆ ನೀರು ಸಾಲದು ಅಷ್ಟೇ. ನನ್ನ ಹಚ್ಚಿ ಚೆನ್ನಾಗಿತ್ತು. ಇಲ್ಲ, ಇನ್ನೂ ಬಿಡಬೇಕಿತ್ತೇನೋ ಇನ್ನೊಂದು ಸ್ವಲ್ಪ ದಿವಸ. ತಿನ್ನು. ನೀನು ತಿನ್ನಲ್ಲ. ಅವಳು ಇವಾಗ ತಾನೆ ಹಾಲು ಕೊಡ್ತಾಳು. ತಿನ್ನಲ್ಲ. ನೀನು ತಿನ್ನು. ಹಾಂ, ನೀನು ಒಂಚೂರಾದ್ರೂ ತಿನ್ನು. ಕಲಿ 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 ಕಲಿ. ಬಾ, ಹೋಗ್ಲಿ ಬಾ. ಫ್ರೆಂಡ್ಸ್, ಇವಾಗ ನನ್ನ ಮಗಳನ್ನ ಮೇಲ್ಗಡೆ ಕರ್ಕೊಂಬಂದಿದ್ದೀನಿ. ಸೊ ಇಲ್ಲಿ ನೋಡಿ, ಬಟ್ಟೆಗಳೆಲ್ಲ ಒಣಗಾಕಿದ್ದೀವಿ. ಇಲ್ಲಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ, ನಿಜವಾಗ್ಲೂ ಕೆಂಪಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ. ಈ ನನ್ನ ಕ್ಯಾಮ್ರಾದಲ್ಲಿ ಸರಿಗೆ ಬಂದಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕೆ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡಿ, ಅಜ್ಜಿ ಮೊಮ್ಮಗಳು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾನು ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಇನ್ಮೇಲಾದರೂ ನನ್ನ ವೀಡಿಯೋಸ್ನ ಇಂಟ್ರೆಸ್ಟಾಗಿ ನೋಡಿ. ನಾನು ಇನ್ನೂ ಚೆನ್ನಾಗಿ ಇಂಟ್ರೆಸ್ಟಾಗಿ ವೀಡಿಯೋಸ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.